ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ನನ್ನ ಮುಂದೆ ಫಾಸ್ಟ್ರ್ಯಾಕ್ ಅವರು ಹೊಸದಾಗಿ ಲಾಂಚ್ ಮಾಡ್ತಿರುವಂಥ ಫಾಸ್ಟ್ರ್ಯಾಕ್ ರಿವಾಲ್ಟ್ FS1 ಅಂತ ಒಂದು ಹೊಸ ಸ್ಮಾರ್ಟ್ ವಾಚ್ ಇದೆ. ನಂಗನ್ನಿಸ್ತಂಗೆ ಈ ಸ್ಮಾರ್ಟ್ ವಾಚು ನಮ್ಮ ದೇಶದ ಗೇಮ್ ಚೇಂಜಿಂಗ್ ಸ್ಮಾರ್ಟ್ ವಾಚ್ ಆದರೂ ಆಗ್ಬೋದು. ಏನಕ್ಕೆ ಅಂತ ಅಂದರೆ ಫಾಸ್ಟ್ರ್ಯಾಕ್ ನಮ್ಮ ದೇಶದ ಮೋಸ್ಟ್ ರೆಪ್ಯೂಟೆಡ್ ಬ್ರ್ಯಾಂಡು, ತುಂಬ ಜನ ಟ್ರಸ್ಟ್ ಮಾಡುವಂಥ ಬ್ರ್ಯಾಂಡು. ಈ ಬ್ರ್ಯಾಂಡಿಂಗ್ನಲ್ಲಿ ಈ ಸ್ಮಾರ್ಟ್ ವಾಚು ಲಿಟ್ರಲಿ 2,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಿರುವಂಥದ್ದು. ಅಂಡರ್ 2,000 ರುಪೀಸಿಗೆ ಈ ಸ್ಮಾರ್ಟ್ ವಾಚ್ ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಫಾಸ್ಟ್ರ್ಯಾಕ್ ಅವರು ಕಾಲಿಂಗ್ ಫೀಚರ್ನ ಕೂಡ ಕೊಟ್ಟಿರುವಂಥದ್ದು ಮೈಂಡ್ ಬ್ಲೋಯಿಂಗ್ ಅಂತ ಅನ್ನಿಸ್ತು. ನಂಗನ್ನಿಸ್ತಂಗೆ ಇದೇ ಮೊದಲ ಬಾರಿಗೆ ಫಾಸ್ಟ್ರ್ಯಾಕ್ ಅವರು ಇಷ್ಟು ಅಫೋರ್ಡಬಲ್ ಆಗಿ ಕಾಲಿಂಗ್ ಫೀಚರ್ನ ಹೊಂದಿರುವಂಥ ಒಂದು ಸ್ಮಾರ್ಟ್ ವಾಚನ್ನ ಲಾಂಚ್ ಮಾಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಈ ಸ್ಮಾರ್ಟ್ ವಾಚ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜ್ಗೆ ಈ ಸ್ಮಾರ್ಟ್ ವಾಚ್ನ ಪರ್ಚೇಸ್ ಮಾಡ್ಬೋದಾ, ಎಕ್ಸಾಕ್ಟ್ಲಿ ಎಷ್ಟು ರೂಪಾಯಿಗೆ ಲಾಂಚ್ ಆಗುತ್ತೆ ತಿಳಿಸ್ಕೊಡ್ತೀನಿ, ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ವಾಚನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ವಾಚ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಕೇಸ್ ನೋಡೋಕೆ ಸಿಗ್ತಾ ಇರುವಂಥದ್ದು, ಅದನ್ನು ಆಮೇಲೆ ತೋರಿಸ್ತೀನಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ ನಮಗೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಒಂದು ಸಿಲಿಕಾನ್ ಬೆಲ್ಟ್ ನಿಮಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕ್ವಾಲಿಟಿಯ ಬೆಲ್ಟ್ ಇದಾಗಿದೆ ಆಯಿತಾ, ಸಖತ್ತಾಗಿದೆ ಬೆಲ್ಟ್ ಕ್ವಾಲಿಟಿ ಮಾತ್ರ. ನಂತರ ಕೊನೆಯದಾಗಿ ಇದರೊಳಗಡೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ನಮಗೆ ಸಿಗ್ತಾ ಇರುವಂಥದ್ದು, ಟೈಪ್ ಎಯಿಂದ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು. ಅದನ್ನು ಬಿಟ್ಟರೆ ಬೇರೇನೂ ಸಿಗ್ತಿಲ್ಲ. ಇನ್ನು ಡೈರೆಕ್ಟಾಗಿ ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಮೊದಲನೇದಾಗಿ ಈ ಸ್ಮಾರ್ಟ್ ವಾಚ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಫ್ರಂಟಲ್ಲಿ ಒಂದು ರೀತಿ ನಮಗೆ 2.5D ಕರ್ವ್ಡ್ ಗ್ಲಾಸ್ ಥರ ನಮಗೆ ಸಿಗ್ತಾ ಇರುವಂಥದ್ದು, ಕರ್ವ್ಡ್ ಡಿಸ್ಪ್ಲೇ ಅಂತ ಅನಿಸ್ಬಿಡುತ್ತೆ ಆಯಿತಾ. ಫ್ರಂಟಲ್ಲಿ ತುಂಬ ದೊಡ್ಡ ಡಿಸ್ಪ್ಲೇ ಇದೆ, 1.83 ಇಂಚಿನ ದೊಡ್ಡ ಡಿಸ್ಪ್ಲೇ ನಮಗೆ ಸಿಗ್ತಾ ಇರುವಂಥದ್ದು. ಬೆಸಲ್ ತುಂಬ ಅಂದರೆ ತುಂಬ ಕಡಿಮೆ ಇದೆ, ಸಾಲಿಡ್ ಆಗಿದೆ ಮಾತ್ರ ವಾಚು. ನಿಮಗೆ ಒಂದು ಫಿಸಿಕಲ್ ಬಟನ್ ಸಿಗ್ತಾ ಇದೆ, ಬಟನ್ನ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ನೋಡ್ತಾ ಇದ್ದೀರಾ ಕೆಲವೊಂದು ಸೆನ್ಸಾರ್ಸು, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಎಲ್ಲ ಸಿಗ್ತಾ ಇದೆ. ತುಂಬ ಪ್ರೀಮಿಯಮ್ ಆಗಿದೆ ಆಯಿತಾ. ಈ ವಾಚ್ನ ಕಲರ್ ಕಾಂಬಿನೇಷನ್ ನನಗಂತೂ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಬರುತ್ತೆ ಆಯಿತಾ. ಸೊ ಬ್ಲೂ, ಬ್ಲ್ಯಾಕು, ಗ್ರೀನು, ಟೀಲ್ ಇದೆಲ್ಲ ಬರುತ್ತೆ. ಸೊ ನಿಮ್ಗೆ ಇಷ್ಟ ಬಂದಂಥ ಕಲರ್ ನೀವು ಚೂಸ್ ಮಾಡ್ಬೋದು. ಇನ್ನು ಈ ಬೆಲ್ಟ್ನ ಕ್ವಾಲಿಟಿ ಕೂಡ ಸಖತ್ತಾಗಿದೆ ಆಯಿತಾ. ಕೈಗೆ ತುಂಬ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳುತ್ತೆ. ಲೈಟ್ ಕೂಡ ಇದೆ, ತುಂಬ ಹೆವಿ ಅಂತ ಅನ್ಸಲ್ಲ, ತುಂಬ ಲೈಟ್ ವೇಟ್ ಇದೆ ಮತ್ತು ವಾಚ್ ತುಂಬ ತಿನ್ನಾಗಿ ಕೂಡ ಇದೆ. ಈ ವಾಚಲ್ಲಿ ಮೈಕ್ರೋಫೋನ್ ಕೂಡ ಇರುವಂಥದ್ದು ಮತ್ತು ಸ್ಪೀಕರ್ ಕೂಡ ಇದೆ. ಸೊ ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಮಾಡ್ಕೊಬೋದು. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಈ ಸ್ಮಾರ್ಟ್ ವಾಚ್ ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಕೇವಲ 1,695 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. 1,695 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಈ ಸ್ಮಾರ್ಟ್ ವಾಚ್ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸ್ವೆಟ್ ಪ್ರೂಫ್ ಮತ್ತು ಮಿಸ್ ಆಗಿ ನೀರೊಳಗೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಒಂದು ಒಳ್ಳೆ ವಿಷಯ, IP ರೇಟಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ಗೆ ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇರುವಂಥದ್ದು. ಫಾಸ್ಟ್ರ್ಯಾಕ್ ರಿಫ್ಲೆಕ್ಸ್ ವರ್ಲ್ಡ್ ಅಂತ ಒಂದು ಅಪ್ಲಿಕೇಶನ್ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಅಪ್ಲಿಕೇಶನ್ ಮುಖಾಂತರ ನೀವು ಈ ಸ್ಮಾರ್ಟ್ ವಾಚನ್ನು ಸ್ಮಾರ್ಟ್ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ನಾವು ವರ್ಕೌಟನ್ನು ಅಲ್ಲೇ ಟ್ರ್ಯಾಕ್ ಮಾಡ್ಬೋದು, ವಾಚ್ ಫೇಸಸನ್ನು ಚೇಂಜ್ ಮಾಡ್ಬೋದು, ಕಸ್ಟಮೈಸ್ ಮಾಡ್ಕೊಬೋದು. ಬೇಜಾನ್ ವಾಚ್ ಫೇಸಸ್ ಇದೆ ಆಯಿತಾ. 200ಕ್ಕಿಂತ ಹೆಚ್ಚು ವಾಚ್ ಫೇಸ್ಗಳು ಈ ಒಂದು ಸ್ಮಾರ್ಟ್ ವಾಚ್ಗೆ ಇರುವಂಥದ್ದು. ಅದನ್ನು ನಾವು ಆ ಒಂದು ಅಪ್ಲಿಕೇಶನಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಮತ್ತು ಬೇಜಾನ್ ಸ್ಪೋರ್ಟ್ಸ್ ಮೋಡ್ಗಳು ಕೂಡ ಇದೆ, 110ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡೆಲ್ಲ ಇದೆ. ಈ ವಾಚ್ನ ಯೂಸರ್ ಇಂಟರ್ಫೇಸ್ ಕೂಡ ಅಷ್ಟೇ ಆಯಿತಾ, ತುಂಬ ಯೂಸರ್ ಫ್ರೆಂಡ್ಲಿ ಇದೆ ಮತ್ತು ತುಂಬ ಸ್ಮೂತ್ ಆಗಿರುವಂಥದ್ದು. ಲೆಫ್ಟಿಗೆ ಸ್ಲೈಡ್ ಮಾಡಿದ್ರಿ ಅಂತಂದರೆ ನಿಮಗೆ ಫುಲ್ಲು ಮೆನ್ಯೂ ತೋರಿಸುತ್ತೆ. ಅದರಲ್ಲಿ ಬೇಜಾನ್ ಆಪ್ಷನ್ಗಳೆಲ್ಲ ಇದೆ, ಗೇಮ್ಸ್ ಕೂಡ ಇರುವಂಥದ್ದು. ನಂತರ ಮೇಲಿಂದ ಕೆಳಗೆ ಸ್ಲೈಡ್ ಮಾಡಿದ್ರೆ ಒಂದು ರೀತಿ ಟಾಸ್ಕ್ ಬಾರ್ ಓಪನ್ ಆಗಿದೆ, ಶಾರ್ಟ್ ಕಟ್ಸ್ ನಿಮ್ಮಲ್ಲಿ ಸೆಟ್ಟಿಂಗು, ಬ್ರೈಟ್ನೆಸ್ ಚೇಂಜ್ ಮಾಡೋದಕ್ಕೆ ಎಲ್ಲ ಆಪ್ಷನ್ ಸಿಗುತ್ತೆ. ಕೆಳಗಡೆಯಿಂದ ಮೇಲಕ್ಕೆ ಸ್ಲೈಡ್ ಮಾಡಿದ್ರೆ ನೋಟಿಫಿಕೇಷನ್ಸು. ಇದರಲ್ಲಿ ಒಂದು ಡಯಲರ್ ಇದೆ ಆಯಿತಾ. ಸೊ ಕಾಲ್ ಅಂತ ಒಂದು ನೋಡ್ತಾ ಇದರಲ್ಲಿ ಒಂದು ಆಪ್ಷನ್ ಇದೆ. ಸೊ ಫೋನ್ ಇದಕ್ಕೆ ಹೋದ್ರಿ ಅಂತ ಅಂದರೆ ನಿಮ್ಗಲ್ಲಿ ಡಯಲರ್ ತೋರಿಸ್ತಾ ಇದ್ದೀನಿ. ಡಯಲ್ ಇದೆ, ಕಾಂಟ್ಯಾಕ್ಟ್ ಇದೆ ಮತ್ತು ರೀಸೆಂಟ್ ಕಾಲ್ಸು. ಡಯಲ್ ಮಾಡಿ ಬೇಕಾದರೂ ನೀವು ಫೋನ್ ಕಾಲ್ ಮಾಡ್ಬೋದು. ಕಾಂಟ್ಯಾಕ್ಟ್ಸನ್ನು ನೀವು ಇದಕ್ಕೆ ಸಿಂಕ್ ಮಾಡಿದ್ರಿ ಅಂತಂದರೆ ಕಾಂಟ್ಯಾಕ್ಟ್ಸ್ನ ಕೂಡ ತೋರಿಸುತ್ತೆ. ಸೊ ಆ ಮುಖಾಂತರ ಡೈರೆಕ್ಟಾಗಿ ವಾಚಿಂದಲೇ ನೀವು ಕಾಲನ್ನು ಮಾಡ್ಬೋದು. ಕಾಲ್ ಬಂತು ಅಂದರೆ ವಾಚಲ್ಲೇ ರಿಸೀವ್ ಮಾಡಿ ಇದರಲ್ಲೇ ಮಾತಾಡ್ಬೋದು. ಇದರಲ್ಲೇ ಸ್ಪೀಕರು, ಮೈಕ್ರೋಫೋನ್ ಎಲ್ಲ ಇದೆ. ಸೂಪರ್ ಅಂತ ಅನ್ನಿಸ್ತು. ಮತ್ತು ಈ ಸ್ಮಾರ್ಟ್ ವಾಚ್ ಏನಿದೆ ಇದು ಬ್ಲೂಟೂತ್ ಮುಖಾಂತರ ಫೋನಿಗೆ ಕನೆಕ್ಟ್ ಆಗುತ್ತೆ. ಸಿಂಗಲ್ ಕನೆಕ್ಟ್ ಆಯಿತಾ, ಸಿಂಗಲ್ ಸಿಂಕು. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಏನು ಲಾಂಚ್ ಮಾಡ್ತಾರೆ ಸ್ಮಾರ್ಟ್ ವಾಚ್, ಅದು 2 ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಒಂದು ಈ ಒಂದು ಏನು ಸ್ಟೆಪ್ಸ್ ಎಲ್ಲ ಕೌಂಟ್ ಮಾಡುತ್ತಲ್ವ, ಅದನ್ನು ಸಿಂಕ್ ಮಾಡೋದಕ್ಕೊಂದು,
ಬ್ಲೂಟೂತ್ ಕಾಲಿಂಗಿಗೆ ಇನ್ನೊಂದು ಕನೆಕ್ಟ್ ಆಗುತ್ತೆ. ಆದರೆ ಈ ಸ್ಮಾರ್ಟ್ ವಾಚಲ್ಲಿ ಎರಡಕ್ಕೂ ಒಂದೇನೆ. ಇನ್ನು ಈ ಸ್ಮಾರ್ಟ್ ವಾಚ್ನ ಫೀಚರ್ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲೇ ಹೇಳ್ತಾ ಇದ್ದೆ, 110ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ ಇದೆ, ಸ್ಲೀಪ್ ಮಾನಿಟರಿಂಗ್ ಮಾಡುತ್ತೆ, ಹಾರ್ಟ್ ರೇಟ್ ಇರುವಂಥದ್ದು, SpO2 ಮೆಜರ್ ಮಾಡ್ಬೋದು, ಸ್ಟ್ರೆಸ್ಸನ್ನು ಮೆಜರ್ ಮಾಡ್ಬೋದು. ನಾನು ಚೆಕ್ ಮಾಡ್ದಂಗೆ ಈ ಹಾರ್ಟ್ ರೇಟು, SpO2, ಸ್ಟೆಪ್ ಕೌಂಟ್ ಎಲ್ಲ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿದೆ. ಕಾಲಿಂಗ್ ಫೀಚರ್ ಇದೆ, AI ವಾಯ್ಸ್ ಅಸಿಸ್ಟೆಂಟ್ ಕೂಡ ಇರುವಂಥದ್ದು. ಕೆಲವೊಂದು ಗೇಮ್ಸ್ಗಳಿದೆ, ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ. ಜಿಕ್ಸಾ ಪಜಲ್ ಅಂತೆ, 2048 ಅಂತೆ, ರೇಸಿಂಗ್ ಅಂತೆ. ಸೊ ಈ ರೀತಿ ಕೆಲವೊಂದು ಗೇಮ್ಗಳಿದೆ. ನೀವೆಲ್ಲಾದರೂ ವೆಯ್ಟ್ ಮಾಡ್ತಾ ಇರ್ತೀರಾ, ಸೊ ಆ ಟೈಮಲ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಗೇಮ್ಸ್ಗಳನ್ನು ನೀವು ಆಡ್ಕೊಬೋದು. ಮ್ಯೂಸಿಕ್ ಕಂಟ್ರೋಲ್ ಇದೆ, ಕ್ಯಾಮ್ರಾ ಕಂಟ್ರೋಲು, ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೋದು, ವೆದರು, ಅಲಾರಮ್ಮು, ಸ್ಟಾಪ್ ವಾಚ್ ಟೈಮರು. ಸೊ ಈ ರೀತಿ ಆಲ್ಮೋಸ್ಟ್ ಎಲ್ಲ ಫಿಟ್ನೆಸ್ ಬ್ಯಾಂಡಲ್ಲೂ ಸ್ಮಾರ್ಟ್ ವಾಚಲ್ಲಿರುತ್ತೆ. ಆ ಥರ ಕೆಲವೊಂದು ಬೇಸಿಕ್ ಫೀಚರ್ಸ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟಿಗೆ ಏನು ಮಿಸ್ ಮಾಡಿಲ್ಲ ಇವರು, ಆಯಿತಾ. ಈ 2,000 ರೂಪಾಯಿ ಒಳ್ಳೆ ಲಾಂಚ್ ಆಗ್ತಿರುವಂಥ ವಾಚ್ ಅಂತ ಅನಿಸೋದೇ ಇಲ್ಲ. ಆ ರೀತಿ ಎಲ್ಲ ಫೀಚರ್ಗಳನ್ನು ಫಾಸ್ಟ್ರ್ಯಾಕ್ ಅವ್ರು ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಮಾಡ್ರೇಟ್ ಯೂಸ್ಗೆ ನಂಗೆ ಅನ್ನಿಸ್ತಂಗೆ ಒಂದು 7 ದಿನ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಕಾಲ್ ಯಾವ ರೀತಿ ಯೂಸ್ ಮಾಡ್ತೀರಿ, ಎಷ್ಟು ಕಾಲಲ್ಲಿ ಮಾತನಾಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವಾರ ಅಂತೂ ನಂಗೆ ಅನ್ನಿಸ್ತಂಗೆ ಆರಾಮಾಗಿ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡು. ಗೇಮ್ಸ್ ಆಡ್ತೀರಾ, ಹೆಂಗೆ ಯೂಸ್ ಮಾಡ್ತಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಕೇವಲ 10 ನಿಮಿಷ ಚಾರ್ಜ್ ಮಾಡಿದ್ರೆ, ಬರೀ 10 ನಿಮಿಷ ಚಾರ್ಜ್ ಮಾಡಿದ್ರೆ ಒಂದಿನ ಫುಲ್ಲು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಸಿಗುತ್ತೆ. ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಸ್ಮಾರ್ಟ್ ವಾಚು, ತುಂಬ ಸ್ಮೂತ್ ಆಗಿದೆ. ಎಲ್ಲೂ ಕೂಡ ನಿಮಗೆ ಸ್ಟಟರ್ ಆಗಲಿ ಆ ಥರ ಏನೂ ಅನಿಸಲ್ಲ. ಒಳ್ಳೆ ಬ್ರೈಟ್ ಆಗಿದೆ. ಸಖತ್ ಇಷ್ಟ ಆಯಿತು ನನಗೆ. 1,695 ರೂಪಾಯಿಗೆ ಯಾರೂ ಕೊಡೋಲ್ಲ ನಂಗೆ ಅನ್ನಿಸ್ತಂಗೆ ಈ ರೀತಿ. ಅದು ಕೂಡ ಫಾಸ್ಟ್ರ್ಯಾಕ್ ಬ್ರ್ಯಾಂಡಿಂಗ್ನ ಜೊತೆಗೆ ಸಿಗ್ತಾ ಇದೆ. ಅದಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ ಕೇಸ್ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಫ್ಲಿಪ್ಕಾರ್ಟ್ನಲ್ಲಿ ಲಾಂಚ್ ಆಗ್ತಾ ಇದೆ. ಸೊ ಇಂಟ್ರೊಡಕ್ಟರಿ ಪ್ರೈಸ್ ಅಂತ 1,695 ರೂಪಾಯಿಗೆ ಸಿಗುತ್ತೆ ನಿಮಗೆ. ಸೊ ಸ್ಟಾರ್ಟಿಂಗ್ಗೆ ತೊಗೊಂಡ್ರೆ ನಂಗೆ ಅನ್ನಿಸ್ತಂಗೆ ತುಂಬ ಕಡಿಮೆಗೆ ಸಿಗುತ್ತೆ, ಆಯಿತಾ. ಸೊ ನೋಡಿ, ಮಿಸ್ ಮಾಡ್ಕೊಂಬಿಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಪರ್ಚೇಸ್ ಮಾಡಬೇಕು ಅನ್ನೋರು ಮಾಡ್ಬೋದು. 22ನೇ ತಾರೀಕು, ಮಾರ್ಚ್ 22ನೇ ತಾರೀಕು ಈ ಸ್ಮಾರ್ಟ್ ವಾಚ್ ಬರುತ್ತೆ ಫ್ಲಿಪ್ಕಾರ್ಟ್ನಲ್ಲಿ. ಒಂದು ವಿಷಯ ತಲ್ಲಿಡ್ಕೊಂಬಿಡಿ. ಸೊ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ಬಗ್ಗೆ ಏನು ಅನ್ನಿಸ್ತು? ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಾಸ್ಟ್ರ್ಯಾಕ್ ಇಷ್ಟು ಒಳ್ಳೆ ಸ್ಮಾರ್ಟ್ ವಾಚನ್ನ ಇಷ್ಟು ಕಡಿಮೆ ಬೆಲೆಗೆ ಲಾಂಚ್ ಮಾಡ್ತಾರೆ ಅಂತ. ಕ್ರೇಜಿ ಗುರು, ಯಪ್ಪ, ಹೆವಿ. ನಂಗೆ ಅನ್ನಿಸ್ತಂಗೆ ನೆಕ್ಸ್ಟ್ ಹೆವಿ ಕಾಂಪಿಟೇಷನ್ ಇದೆ, ಆಯಿತಾ, ಈ ಫೀಲ್ಡಲ್ಲಿ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೂಪರ್. ನಿಮಗೆ ಈ ವಾಚ್ ಬಗ್ಗೆ ಏನನ್ಸುತ್ತೆ ಹುಡುಗರಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.